ಸುಬ್ರಹ್ಮಣ್ಯ ಅಂತ ಕೇಳಿರೋದ್ರಿಂದ ಸುಬ್ರಹ್ಮಣ್ಯ ಯಾರು ಅಂತ ನೋಡಬೇಕಲ್ವ. ಸುಬ್ರಹ್ಮಣ್ಯ ಶಿವ ಪಾರ್ವತಿಯರ ಮಾನಸ ಪುತ್ರ. ಅವನು ಕೂಡ ಯೋಗದಲ್ಲಿ ಆ ತಾರಕಾಸುರನ ಮರ್ದನ ಮಾಡಬೇಕಾದ್ರೆ ಅವನು ಹುಟ್ಟಬೇಕು ಅಂತಿರುತ್ತಲ್ಲ, ತಪಸ್ಸು ಮಾಡಿ ಅವನನ್ನು ಅವರು ಪಡೆದಿದ್ದು. ಅವನಿಗೆ ನಾವು 6 ಮುಖ ಇದೆ ಅಂತ ಹೇಳ್ತೀವಿ. 6 ಮುಖ ಅಂದರೆ ಇದು ಅವನಿಗೆ ಷಣ್ಮುಖ ಅಂತ ಹೇಳ್ತೀವಿ. 6 ಮುಖ ಯಾವುದು? ನಮ್ಮಲ್ಲಿರುವ 6 ಚಕ್ರಗಳೇ 6 ಮುಖ. ನಿಧಾನವಾಗಿ ಶಕ್ತಿ, ಕುಂಡಲಿನಿ ಶಕ್ತಿ ಕೆಳಗಿಂದ ಮೇಲ್ವರೆಗೂ ಸರ್ಪಾಕಾರದಲ್ಲಿ ಹೋಗೋದ್ರಿಂದ ಸುಬ್ರಹ್ಮಣ್ಯ ಸರ್ಪಾಕಾರದಲ್ಲಿ ನಮ್ಮ ಒಳಗಡೆ ಅವನು ಹೋಗ್ತಾನೆ. ಅದಕ್ಕೆ ಸರ್ಪವನ್ನು ಒಂದು ಸಾಂಕೇತಿಕವಾಗಿ ತೆಗೆದುಕೊಳ್ತೀವಿ, ಸರ್ಪೆಂಟ್ ಪವರ್ನ, ಕುಂಡಲಿನಿ ಶಕ್ತಿ ಅಂತ ಹೇಳಿ. ಅದರಲ್ಲೂ ಒಂದು ಕಥೆಯಲ್ಲಿ ಹೇಳ್ತಾರೆ, ಒಂದು ಕಾಂಪಿಟೇಷನ್ನಲ್ಲಿ ಗಣೇಶನಿಗೂ ಸುಬ್ರಹ್ಮಣ್ಯನಿಗೂ ಒಂದು ಕಾಂಪಿಟೇಷನ್ ಆದಾಗ ಲೋಕ ಸುತ್ಕೊಂಬರ್ಬೇಕು, ಯಾವ ಮೊದಲು ಸುತ್ಕೊಂಬರ್ತಾರೆ ಅಂದಾಗ ಬುದ್ಧಿವಂತನಾದ ವಿವೇಕಿಯಾದ ಗಣಪತಿ 3 ಸುತ್ತು ಸುತ್ತಬಿಟ್ಟು ತಂದೆ ತಾಯಿಯನ್ನು ನಾನು ಲೋಕ ಸುತ್ತೆ, ಇವರೇ ನನ್ನ ಲೋಕ ಅಂತ ಹೇಳ್ದ. ಗಣಪತಿ ಶಕ್ತಿ ಮೂಲಾಧಾರದಲ್ಲಿ ಒಂದು ಸತಿ ಅದು ಇದಾದರೆ ಡೈರೆಕ್ಟಾಗಿ ಸಹಸ್ರಾರಕ್ಕೆ ಕೊಟ್ಟೋಗ್ಬೋದು, ಅಂಥ ಪವರ್ ಇದೆ ಆ ಗಣಪತಿ ಶಕ್ತಿಗೆ, ಆ ಸಿದ್ಧಿ ಬುದ್ಧಿ ಬ್ಯಾಲೆನ್ಸ್ ಆದಾಗ. ಆದರೆ ಸುಬ್ರಹ್ಮಣ್ಯ ಅಂದರೆ ನಿಧಾನವಾಗಿ ಅವನು ಸುತ್ತಕೊಂಡು ಆ 7 ಲೋಕಗಳನ್ನು ಸುತ್ತಕೊಂಡು ಲೇಟಾಗಿ ಬಂದ ಅಂತ. ಈ 6 ನಿಧಾನವಾಗಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಸುತ್ತಿ ಹೋಗೋದನ್ನು ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಅವನಿಗೆ 6 ಮುಖ ಇದೆ, ಅವನು ಎಲ್ಲ ಲೋಕಗಳನ್ನು ಒಂದೊಂದೇ ಸುತ್ತಕೊಂಡು ನಿಧಾನಕ್ಕೆ ಬಂದ ಅಂತ ಒಂದು ಕಥೆ ಅಷ್ಟೇ ಅದು. ಆದರೆ ಇದನ್ನು ನಾವು ಸುಬ್ರಹ್ಮಣ್ಯ ಅಂದಾಗ ಸರ್ಪದೋಷ ಇದ್ದವರು ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾರೆ, ಷಷ್ಠಿ ದಿನಗಳಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಹುತ್ತಕ್ಕೆ ಹಾಲು ಎರೀತಾರೆ, ಸರ್ಪವನ್ನು ಸುಬ್ರಹ್ಮಣ್ಯಗೆ ಹೋಲಿಸ್ತಾರೆ, ಸರ್ಪ ವಾಹನನೇ ಸುಬ್ರಹ್ಮಣ್ಯಂದು, ಸರ್ಪವನ್ನು ಹಾಕ್ಕೊಂಡಿದ್ದಾನೆ ಅಂತ ಹೇಳಿ. ಹೀಗೆ ಅದೊಂದು ಶಕ್ತಿ, ಸುಬ್ರಹ್ಮಣ್ಯ ಅನ್ನೋದು ಒಂದು ಮಹತ್ತರವಾದ ಶಕ್ತಿ, ದೇವಿ ಶಕ್ತಿ ಅದು. ಇದನ್ನು ಇಷ್ಟನ್ನು ತಿಳ್ಕೊಳ್ಬಹುದು, ಯಾತಕ್ಕೆ ಅದಕ್ಕೂ ಒಂದು ಕ್ಲೋಸ್ ಕನೆಕ್ಷನ್ ಇದೆ ಅಂತ. ಇನ್ನೂ ನಾವು ನೋಡೋಕ್ಕೆ ಹೋದರೆ ಆ ಸರ್ಪದ ಮೇಲೆ ಶಿವಲಿಂಗನೂ ಶಿವನೂ ಕೂಡ ಆ ಸರ್ಪವನ್ನು ಹಾರವಾಗಿ ಹಾಕ್ಕೊಂಡಿದ್ದಾನೆ. ಇನ್ನೂ ಸರ್ಪಕ್ಕೆ ಬೇಕಾದಷ್ಟು ಸಂಕೇತಗಳೆಲ್ಲ ಇದೆ. ಇದು ಯಾಕೆ ಅಂತ ಕೇಳೋಕ್ಕಿಂತ ಹೇಗಾಯಿತು ಅಂದಾಗ ನನಗೆ ಆಶ್ಚರ್ಯ ಆಗುತ್ತೆ. ಒಂದು, ನಾವು ಯಾವುದಾದ್ರೂ ಒಂದು ಗುರಿ ಇಟ್ಕೊಂಡ್ರೆ ಆ ಗುರಿಗೆ ಅದಕ್ಕೆ ಪೂರಕವಾಗಿ ಮಿಕ್ಕಿದ ಕೆಲಸಗಳೆಲ್ಲ ಆಗಬೇಕು. ಒಂದು ಗುರಿ ದೇವಸ್ಥಾನ ಅನ್ನೋದು ಗುರಿ, ದೇವಸ್ಥಾನ ಕಟ್ಬಿಟ್ರೆ ಮುಗಿಯಲ್ಲ. ಸೂರ್ಯ ಚಂದ್ರ ಇರೋವರೆಗೂ ದೇವಸ್ಥಾನದಲ್ಲಿ ಪೂಜೆ ಆಗುತ್ತಲ್ಲ, ಅದೇ ಗುರಿ. ಯಾರು ದೇವಸ್ಥಾನ ಮಾಡ್ತಾರೆ ಅವರು ದೇವಸ್ಥಾನ ಕಟ್ತೀನಿ ಅಂತ ಮಾಡಲ್ಲ. ನಾನು ಇಲ್ಲಿ ಈ ಶಕ್ತಿ ಸೂರ್ಯ ಚಂದ್ರ ಇರೋವರೆಗೂ ನಡೆಯೋ ಹಾಗೆ ನೋಡ್ಕೊಳ್ತೀನಿ ಅಂತ. ನಾವಿರ್ತೀವ ಸೂರ್ಯ ಚಂದ್ರ ಇರೋವರೆಗೂ? ನಾವಿರಲ್ಲ. ಆದರೆ ಸೂರ್ಯ ಚಂದ್ರ ಇರೋದು, ಎಲ್ಲಿವರೆಗೂ ಸೂರ್ಯ ಚಂದ್ರ ಇರುತ್ತೋ ಅಲ್ಲಿವರೆಗೂ ದೇವಸ್ಥಾನ ಇರಬೇಕು. ಅದು ಸಂಕಲ್ಪ. ಆ ಥರ ಸಂಕಲ್ಪ ಆಗಬೇಕಾದ್ರೆ ಅದು ನಾನಿರಲಿ ಇಲ್ಲದೇ ಇರಲಿ, ಅದು ನಡೆಯೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಅದಕ್ಕೆ ಕೆಲವು ನಿಯಮಗಳು ಇದ್ದೇ ಇರುತ್ತೆ. ಅಲ್ಲಿ ಪೂಜೆ ಆಗಬೇಕು ಅಂತ ಇರುತ್ತೆ, ಅಲ್ಲಿ ಪೂಜಾರಿಗಳು ಅವರು ಅಲ್ಲಿ ಜೀವಿಸಬೇಕು, ಅಲ್ಲಿ ಅವ್ರ ಜೀವನೋಪಾಯ ಆಗಬೇಕು, ಅವ್ರನ್ನ ನೋಡ್ಕೋಬೇಕು, ಮಂತ್ರಗಳು ದಿನ ಆಗಬೇಕು, ನಿತ್ಯ ಪೂಜೆ ಆಗಬೇಕು, ಇದೆಲ್ಲ ಕೆಲವು ಇದ್ದೇ ಇರುತ್ತೆ. ಹೋಮ ಹವನಗಳಾಗಬೇಕು, ಅಲ್ಲಿ ಒಳ್ಳೆ ಕಾರ್ಯಗಳು ನಡಿಬೇಕು, ಹಬ್ಬ ಹರಿದಿನಗಳಾಗಬೇಕು, ಜನ ಬರಬೇಕು, ಇಲ್ಲದೇ ದೇವಸ್ಥಾನ ಆಗೋದಿಲ್ಲ. ಆ ಶಕ್ತಿ ಕೂಡ್ಕೊಳ್ಬೇಕಾದ್ರೆ ಕೆಲವೆಲ್ಲ ಆಗಲೇಬೇಕಾಗತ್ತೆ. ವರ್ಷಕ್ಕಿಷ್ಟು, ಇಂಥ ಗಳಿಗೆ, ಇಂಥ ಮುಹೂರ್ತದಲ್ಲಿ, ಇಂಥ ದಿವಸದಲ್ಲಿ ಇದಾಗಬೇಕು ಅಂತ ಇರುತ್ತಲ್ಲ, ಅದೆಲ್ಲ ನಡಿಲೇಬೇಕು. ಇದುವರೆಗೂ ನಡ್ಕೊಂಡು ಬಂದಿದೆ. ನಾವು ಅಂದ್ಕೊಂಡು ದೇವಸ್ಥಾನ ಸಂಕಲ್ಪ ತೊಗೊಂಡಿದ್ದರಿಂದ, ಪ್ರತಿಷ್ಠಾಪನೆ ಆಗಿದ್ದ ದಿವಸದಿಂದ ಇವತ್ತವರೆಗೂ ನಡ್ಕೊಂಡು ಬರ್ತಿದೆ. ಪ್ರತಿದಿನವೂ ಕೂಡ ವಿಶೇಷವಾದ ಪೂಜೆಗಳು ಆಯಾ ದಿವಸದಲ್ಲಿ. ಅದನ್ನು ಮುಂದುವರಿಬೇಕಾದ್ರೆ ಬರೀ ಹಣ ಒಂದೇ ಅಲ್ಲ, ಸಂಕಲ್ಪ ಬೇಕು. ಆ ಸಂಕಲ್ಪ ಹೇಗೆ? ಒಳ್ಳೆ ಜ್ಞಾನದಿಂದಲೇ ಅದು ಆಗಬೇಕಾದ್ರೆ, ವಿವೇಕದಿಂದಲೇ ಆಗಬೇಕಾದ್ರೆ, ಆ ವಿವೇಕ, ಜ್ಞಾನ, ಆ ನಿಜವಾದ ಒಂದು ಟ್ಯಾಲೆಂಟ್ ಎಲ್ಲನೂ, ಕಲೆ, ಇವೆಲ್ಲ ಇರೋ ಕಡೆ, ಆ ಸರಸ್ವತಿ ಇರೋ ಕಡೆ. ಅದಕ್ಕೆ ಹೇಳೋದು, ಯಾವತ್ತೂ ನಾವು ಸರಸ್ವತಿಯನ್ನು ಹಿಂಬಾಲಿಸ್ಕೊಂಡು ಹೋಗಬೇಕು. ಲಕ್ಷ್ಮಿ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾಳೆ, ಸರಸ್ವತಿಯನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು.
ಅದರಿಂದ ಶಾಲೆ ಆಗಿದೆ. ಅದು ಕೂಡ ಒಂದು ಆಲಯ, ವಿದ್ಯಾಲಯ. ಈ ಆಲಯ ಆದಾಗ ಒಂದು ಜ್ಞಾನ ಮಕ್ಕಳಿಗೆ ಸಿಗುತ್ತೆ. ಆ ಜ್ಞಾನ ಮಕ್ಕಳಿಗೆ ಸಿಕ್ಕಿದಾಗ ಅವರಿಗೆ ಒಂದು ಸಂಸ್ಕಾರ ಸಿಗುತ್ತೆ. ಸಂಸ್ಕಾರ ಬಂದಾಗ ಅವರಿಗೆ ಒಂದೊಂದು ಧರ್ಮ, ಒಂದು ರಿಲಿಜನ್ ಏನು, ಇದನ್ನು ಹೇಗೆ ಕಾಪಾಡಬೇಕು, ನಾವಿಲ್ಲಿ ಓದಿದ್ದೀವಿ, ನಾವಿಲ್ಲಿ ಓದ್ತಿದ್ದೀವಿ, ನಾವು ಈ ಸ್ಕೂಲಲ್ಲಿ ಟೀಚರ್ ಆಗಿದ್ದೀವಿ, ಅಥವಾ ನಾನು ಈ ಸ್ಕೂಲ್ ನಡೆಸ್ತಾ ಇದ್ದೀನಿ, ಆ ಜಾಗನೂ ಪರಿಸರನೂ ಒಳ್ಳೆ ವೈಬ್ರೇಷನ್ ಇರಬೇಕು ಅಂತ ಆ ಜನಗಳಿಗೆಲ್ಲ ಬರುತ್ತಲ್ಲ. ದೇವಸ್ಥಾನ ತನ್ನಷ್ಟಕ್ಕೆ ನಡ್ಕೊಂಡು ಹೋಗುತ್ತೆ. ದೇವಸ್ಥಾನ ಸ್ಕೂಲನ್ನು ಪೋಷಿಸುತ್ತೆ, ಮಾರಲಿ, ಸ್ಪಿರಿಚುವಲಿ, ಗಿವಿಂಗ್ ಎನರ್ಜಿ. ಸ್ಕೂಲು ದೇವಸ್ಥಾನನ ಆರ್ಥಿಕವಾಗಿ ಅಲ್ಲಿ ಏನೇನು ಬೇಕೋ ಆ ಸಲಕರಣೆಗೆ ಒಂದು ಲೈಟ್ ಬಿಲ್ ಕಟ್ಟೋದ್ರಿಂದ ಸ್ಕೂಲ್ ಅದನ್ನು ನೋಡ್ಕೊಳ್ಳುತ್ತೆ. ನಾಳೆ ಮುಂದೆ ಸ್ಕೂಲ್ ಆದರೆ ಇದೊಂದೇ, ಯಾಕೆಂದರೆ ಈ ಜಾಗನೂ ಇದೆ. ಈ ಜಾಗದಲ್ಲಿ ವ್ಯಾಪಾರಸ್ಥರು ಬಂದರೆ ಒಂದು ಹೋಟೆಲೋ ಅಥವಾ ಒಂದು ಹಾಸ್ಟೆಲೋ ಅಥವಾ ಒಂದು ಇನ್ಯಾವುದೋ ಒಂದು ಮದುವೆಗೆ ಕೊಡೋಕ್ಕೊಂದು ಜಾಗನೋ ಅಥವಾ ಒಂದು ಕಮರ್ಷಿಯಲ್ ಹಾಲ್ ಕಟ್ಟಿ ಹಣ ಮಾಡ್ಕೊಳ್ಳೋರು ಇದನ್ನು ಉಪಯೋಗಿಸ್ಕೊಂಡ್ಬಿಡ್ತಾರೆ. ಅದರ ಬದಲು ಸ್ಕೂಲ್ ಆದರೆ ಅಲ್ಲಿ ಒಂದು ನಿತ್ಯ ನೂತನವಾದ ಒಂದು ಚೇತನ ಇರುತ್ತೆ. ಬರ್ತಾ ಇರ್ತಾರೆ ಮಕ್ಕಳು, ಹೋಗ್ತಾ ಇರ್ತಾರೆ, ಆ ಮಕ್ಕಳಲ್ಲಿ ಎನರ್ಜಿ ಇರುತ್ತೆ, ವಿದ್ಯಾದಾನ ಆಗ್ತಾ ಇರುತ್ತೆ. ಅದಕ್ಕೆ ಯಾವತ್ತೂ ಸರಸ್ವತಿನ ಹಿಂಬಾಲಿಸ್ಕೊಂಡು ಹೋಗಬೇಕು. ಲಕ್ಷ್ಮೀನ ಹಿಂಬಾಲಿಸ್ಕೊಂಡು ಹೋಗೋರು ಅವ್ರ ಫೇಟ್ ಬೇರೆ. ನಾವು ಸರಸ್ವತಿಯನ್ನು ಹಿಂಬಾಲಿಸ್ಕೊಂಡು ಹೋಗ್ತಿರೋದ್ರಿಂದ ನಮಗೆ ಗ್ಯಾರಂಟಿ ಗೊತ್ತು ಲಕ್ಷ್ಮೀ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾಳೆ ಅಂತ. ಅದರಿಂದ ಸ್ಕೂಲ್ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ಒಂದು ಮೂಲಭೂತವಾದ ಸತ್ಯ ತಿಳ್ಕೋಬೇಕು. ದೇವಿನ ಸಿಂಹದ ಮೇಲೆ ಕೂಡಿಸ್ತೀವಿ, ಸಿಂಹವಾಹಿನಿ ಅಂತ. ಸರಸ್ವತಿಯನ್ನು ಹಂಸವಾಹಿನಿ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯನನ್ನು ನವಿಲು, ಮಯೂಕ ವಾಹನ ಅಂತ ಹೇಳ್ತೀವಿ. ಗರುಡ ವಾಹನ ಅಂತ ವಿಷ್ಣು ಹೇಳ್ತೀವಿ. ಯಾತಕ್ಕೆ ಇದನ್ನೆಲ್ಲ ವಾಹನವಾಗಿ ಉಪಯೋಗಿಸ್ಕೊಳ್ತಾರೆ ಅಂದರೆ, ಅವರೇನು ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾ ಇರಲಿಲ್ಲ. ಶನೇಶ್ವರನಿಗೆ ಕಾಗೆ ವಾಹನ ಅಂತೀವಿ. ಇದೆಲ್ಲ ಕಥೆಯಲ್ಲಿ ನಮಗೆ ಒಂದು ಕಲ್ಪನೆ ಬರೋಕ್ಕೆ, ಆ್ಯಕ್ಚುಲಿ ಆ ಶಕ್ತಿ ಆ ಟೈಮ್ನಲ್ಲಿ ಆ ಒಂದು ಆಕಾರವಿರುವಂತಹ ಒಂದು ವಸ್ತುವನ್ನು ಬಳಸ್ಕೊಂಡು ಅದರಲ್ಲಿ ಆವಾಹನೆ ಆಗಿತ್ತು, ಅದರ ಮೂಲಕ ಕೆಲಸ ಮಾಡ್ತಿತ್ತು. ಸಿಂಹದೊಳಗೆ ಅವಳು ಆವಾಹನೆ ಆಗಿ ಆ ಸಿಂಹ ಬಂದು ಎಲ್ಲರನ್ನೂ ನಾಶ ಮಾಡಿದ್ದು. ಸಿಂಹದ ಮೇಲೆ ಅವಳು ಕೂತ್ಕೊಂಡಿರೋ ಹಾಗೆ ನಾವು ಆಕಾರ ಕೊಟ್ಟಿದ್ದೀವಿ, ಆದರೆ ಶಕ್ತಿ, ಅದು ಒಂದು ಶಕ್ತಿ ಆವಾಹನೆ ಆಗುತ್ತೆ. ಈ ಥರ ಕೆಲವು ಮಾತ್ರ ಪ್ರಾಣಿಗಳನ್ನು ಹಿಂದಿನವರು ಆರಿಸ್ಕೊಂಡಿದ್ದಾರೆ, ಶಕ್ತಿ ಇದೆ ಇದರಲ್ಲಿ ಅಂತ. ಗರುಡನ್ನು ನೋಡಿದ್ರೆ ಒಳ್ಳೆ ಶುಭ ಅಂತ ಹೇಳ್ತಾರೆ, ನವಿಲನ್ನು ನೋಡಿದ್ರೆ ಶುಭ ಅಂತ ಹೇಳ್ತಾರೆ. ಆಮೇಲೆ ಅದದ್ದು ವಾಹನ ನೋಡಿದಾಗ ಆ ದೇವಿಯನ್ನು ಸ್ಮರಣೆ ಮಾಡ್ತೀವಿ, ಅದರ ಶಕ್ತಿ ಮಹಿಮೆಗಳನ್ನು ಕೊಂಡಾಡ್ತೀವಿ. ಹೀಗೆ ಕೆಲವು ಆ ನವಿಲ ಗರಿ ಏನಿದೆ ಮತ್ತು ಕೆಲವು ಆನೆಯ ಕೂದಲೇನಿದೆ, ಕೆಲವೆಲ್ಲನೂ ಕೂಡ ಕೇಶಗಳು ಏನಿದೆ, ಚಮರಿ ಮೃಗದ ಕೇಶದಿಂದ ಆ ಚಾಮರವನ್ನು ಮಾಡ್ತಾರೆ. ಆ ಚಾಮರದಲ್ಲಿ ನೆಗೆಟಿವ್ ವೈಬ್ರೇಷನ್ನ ಹೋಗಲಾಡಿಸುವಂಥ ಶಕ್ತಿ ಇರುತ್ತೆ. ಅದು ಆರಾನಲ್ಲಿ ಬೀಸಿದಾಗ ಅದರಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ, ಡಾರ್ಕ್ ಎನರ್ಜಿ ಇದ್ದರೆ ಅದು ಹೊರಟೋಗುತ್ತೆ. ಅದರಿಂದ ಹಿಂದಿನಿಂದ ಆ ನವಿಲ್ಗರಿ ಉಪಯೋಗಿಸೋದು, ಈ ಥರ ಬೇವಿನ ಸೊಪ್ಪು ಉಪಯೋಗಿಸೋದು, ಲಿಂಬೆಹಣ್ಣು ಉಪಯೋಗಿಸೋದು, ಇದೆಲ್ಲ ಪರಿಹಾರ ಮಾಡೋದಕ್ಕೆ ದುಷ್ಟಶಕ್ತಿಗಳನ್ನು. ಅದಕ್ಕೆ ನಾವು ಅದನ್ನು ತೆಗೆಯುವಾಗ ಉಚ್ಚಾಟನೆಗೆ ಉಪಯೋಗಿಸ್ತೀವಿ. ಅದಕ್ಕೆ ಚಾಮರ ಇಟ್ ಕ್ಲೆನ್ಸಸ್. ಆಮೇಲೆ ಇನ್ನೊಂದು, ಹಿಂದಿನ ಕಾಲದಲ್ಲಿ ಫ್ಯಾನ್ ಇರಲಿಲ್ಲ. ಆ ಗಾಳಿ ಬೇಕಾದಾಗ ಒಳ್ಳೆ ಸುಮಧುರವಾದ ಸಂಗೀತದ ಜೊತೆಗೆ ಒಳ್ಳೆ ಸುಗಂಧಯುಕ್ತ ಪರಿಮಳ ದ್ರವ್ಯಗಳನ್ನು ಉಪಯೋಗಿಸ್ಕೊಂಡು ಅದೆಲ್ಲ ಹರಡೋ ಹಾಗೆ ಮಾಡೋಕ್ಕೆ ಬೀಸಣಿಗೆಯನ್ನು ಉಪಯೋಗಿಸ್ತಿದ್ರು. ಅದಕ್ಕೆ ನಾವು ಹೇಳ್ತೀವಿ, ಆ ಚಾಮರ ಬೀಸುವಾಗಲೇ ಆ ಶಕ್ತಿಯನ್ನು ಕೊಡೋರು ಇದ್ದಾರೆ. ಅದಕ್ಕೆ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಅಂತ. ವಾಣಿ ಮತ್ತು ಲಕ್ಷ್ಮಿ ಇಬ್ಬರೂ, ಸರಸ್ವತಿ ಲಕ್ಷ್ಮಿ ರಾಜರಾಜೇಶ್ವರಿಗೆ ತಾವೇ ನಿಂತು ಸೇವೆ ಮಾಡಿದ್ರು, ಚಾಮರ ಸೇವೆ ಅಂತ ಕೇಳಿದ್ದೀವಿ. ಈ ಚಾಮರ ಸೇವೆಗೆ ಬಹಳ ಒಂದು ದೊಡ್ಡ ವಿಶೇಷತೆ ಇದೆ. ಷೋಡಶೋಪಚಾರದಲ್ಲಿ ಚಾಮರ ಸೇವೆಗೆ ಒಂದು ವಿಶೇಷತೆ ಇದೆ. ಆಮೇಲೆ ನಾವು ದೃಷ್ಟಿ ತೆಗಿಬೇಕಾದ್ರೆ ಅಥವಾ ನಮ್ಮಲ್ಲಿರುವ ಒಂದು ದುಷ್ಟಶಕ್ತಿಗಳನ್ನು ತೆಗಿಬೇಕಾದ್ರೆ ಚಾಮರವನ್ನು ಉಪಯೋಗಿಸ್ತೀವಿ. ಆಶೀರ್ವಾದಕ್ಕೂ ಚಾಮರ ಸೇವೆಯನ್ನು ಉಪಯೋಗಿಸ್ತೀವಿ. ಚಾಮರ ಸೇವೆ ಮಾಡಿ ಆಶೀರ್ವಾದ ಮಾಡ್ತೀವಿ. ಹೀಗೆ ಚಾಮರ ಸೇವೆಗೆ ಬಹಳ ದೊಡ್ಡ ಒಂದು ದೊಡ್ಡ ಸೇವೆ.
ಇಷ್ಟು ಸೇವೆಯಲ್ಲಿ ಅದೊಂದು ಸೇವೆ ಅಂತ ಮಾಡ್ತೀವಿ. ಅದು ಬಹಳ ಆರ ಕ್ಲೀನ್ ಮಾಡುತ್ತೆ ವಾತಾವರಣದಲ್ಲಿ, ಅದಕ್ಕೆ ಆ ಚಾಮರವನ್ನು ಬಳಸ್ತೀವಿ. ಆ್ಯಕ್ಚುಲಿ ಶ್ರೀಧರ ನಗರ ನಿರ್ಮಾಣ ಮಾಡಬೇಕು ಅಂತ ಮಾಡಿಲ್ಲ. ಅದು ಶ್ರೀಧರ ಗುಡ್ಡ ನಿರ್ಮಾಣ ಮಾಡಿದ್ದು. ಶ್ರೀಧರ ಒಂದು ಗುಡ್ಡಕ್ಕೆ ಶ್ರೀಧರ ಗುಡ್ಡ ಅಂತ ಹೆಸರಿಟ್ಟಿದ್ದು. ಆದರೆ ಈ ಜಾಗದಲ್ಲಿ, ಈ ಏರಿಯಾನಲ್ಲಿ ಆ ಥರದ್ದು ಒಂದು ಒಂದು ಪಾಯಿಂಟ್ ಬೆಳೀತಾ ಬೆಳೀತಾ ನೋಡ್ತಾನೆ ಬೆಳೆದಿರೋದು ಅಂದರೆ ಈ ಜಾಗ ಮಾತ್ರ. ಗುಡ್ಡಗಾಡಾಗಿದ್ದು ಒಂದು ಹಸಿರದ ವನ ಪ್ರದೇಶ ಆಗಬೇಕಾದ್ರೆ, ಅಲ್ಲಿ ಒಂದು ಜನ ಬಂದು ಇದ್ದು ಸಾಧನೆ ಮಾಡಬೇಕಾದ್ರೆ, ದೇವಸ್ಥಾನ ಆಗಿದ್ದು ಎಲ್ಲನೂ ಈ ಜಾಗದಲ್ಲಿ ಆಗಿದ್ದರಿಂದ ಬಸ್ಸುಗಳು ಇಲ್ಲಿ ಒಂದೆರಡು ಬರ್ತಿತ್ತು. ಆವಾಗಲೂ ಕೂಡ ಶ್ರೀಧರ ಗುಡ್ಡ ಅಂತಲೇ ಸ್ಟಾಪ್ ಬೋರ್ಡ್ ಇತ್ತು. ಆಮೇಲೆ ನಾವು ಯಾರನ್ನೂ ಕೇಳಲಿಲ್ಲ ಇದಕ್ಕೊಂದು ಹೆಸರು ಕೊಡಬೇಕು ಅಂತ ಹೇಳಿ. ಈ ಜನಗಳೆಲ್ಲ ಗುರ್ತಿಡಿಬೇಕಾದ್ರೆ ಇದನ್ನು ಒಂದು ಲೊಕೇಶನ್ಗೆ ಒಂದು ಪಾಯಿಂಟ್ ಮಾಡಿಕೊಂಡ್ರು. ಶ್ರೀಧರ ಗುಡ್ಡದ ಹತ್ತಿರ, ಶ್ರೀಧರ ಗುಡ್ಡದ ಹತ್ತಿರ, ಶ್ರೀಧರ ಗುಡ್ಡ ಸುತ್ತ ಅಂತ. ಹಾಗೆ ಬೇರೆ ಬೇರೆ ಎಲ್ಲ ಈ ಏರಿಯಾನೇ ಶ್ರೀಧರ ಗುಡ್ಡ ಏರಿಯಾ ಆಯಿತು. ಹಾಗೆ ಒಂದು ನಗರ ಸೃಷ್ಟಿಯಾಯಿತು, ಶ್ರೀಧರ ನಗರ ಅಂತ ಬೋರ್ಡ್ ಬಂತು. ಅದು ಕೂಡ ನಾವು ರೀಸೆಂಟಾಗಿ ಬೋರ್ಡ್ ನೋಡಿದ್ದು. ನಾವು ಯಾವುದೂ ಈ ಥರ ಶ್ರೀಧರ ಗುಡ್ಡ ಅಂತ ಬೋರ್ಡ್ ಹಾಕಿ ಅಂತ ಹೇಳಿಲ್ಲ. ನನ್ನ ಮನಸ್ಸಲ್ಲಿ ಚೈತನ್ಯ ನಗರ ಮಾಡಬೇಕು ಅಂತಿತ್ತು. ಚೈತನ್ಯ ನಗರ ಅಂತ ಒಂದು ಬೋರ್ಡ್ ಬಂತು. ಯಾವ್ಯಾವ್ದು ನನ್ನ ಮನಸ್ಸಲ್ಲಿ ಇತ್ತು ಅದೆಲ್ಲನೂ ಆಯಿತು ಅಷ್ಟೇ. ಇದು ನಾವೇ ಮಾಡಬೇಕು ಅಂತಿಲ್ಲ, ಅದೆಲ್ಲ ಆಯಿತು. ಅದು ಆಗಬೇಕು ಅಂತಿತ್ತು, ಅದು ಆಯಿತು. ಅದು ಆವತ್ತೇ ನನ್ನ ಬಾಯಿಂದ ಬಂದಿತ್ತು, ಇದು ಚೈತನ್ಯ ನಗರ, ಇಲ್ಲೊಂದು ಶಕ್ತಿ ಇದೆ, ಇಲ್ಲಿ ಶ್ರೀಧರ ನಗರ, ಇದೆಲ್ಲ ಆಗುತ್ತೆ, ಇದೆಲ್ಲ ಮಾಡಬೇಕು ಅಂದೆ ನಾನು. ಅದು ಮಾಡೋದು ಬೇಡ, ಅದು ಆಯಿತದು. ಅದರಿಂದ ಅದಕ್ಕೆ ಯಾವುದೂ ಕಾರಣ ಇಲ್ಲ. ಗುರುವಿಗೆ ಪರೀಕ್ಷೆಗಳು ಯಾವಾಗ ಯಾವಾಗ ಎದುರಾಗುತ್ತೆ? ಶಿಷ್ಯರಿಗೆ ಮಾತ್ರ ಪರೀಕ್ಷೆ ಅಲ್ಲ, ಗುರುವಿಗೂ ಸಹ ಕೆಲವೊಂದು ಬಾರಿ ಪರೀಕ್ಷೆಗಳು ಅಂತ ಎದುರಾದ್ರೆ ಅದು ಯಾವ ಯಾವ ಸಂದರ್ಭದಲ್ಲಿ ಆಗುತ್ತೆ? ಗುರು ಅನ್ನೋದು ಒಂದು ಪಾತ್ರ ಹೊರಗಡೆ, ಒಳಗಡೆ ಗುರು ಅನ್ನೋದು ಒಂದು ಶಕ್ತಿ. ಯಾವಾಗ ಗುರುವಿನ ಪಾತ್ರದಲ್ಲಿ ಗುರು ಸಿಕ್ಕಾಕೊಂಡಾಗ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ, ಕಷ್ಟದ ಪರೀಕ್ಷೆಗಳು. ಎರಡನೇದು, ತನ್ನ ಸಾಧನೆಯನ್ನು ತಾನು ಮಾಡೋಕ್ಕೆ ತೊಂದರೆಗಳಾದಾಗ ಪರೀಕ್ಷೆಗಳಾಗತ್ತೆ. ಆಮೇಲೆ ಶಿಷ್ಯನ ಜೊತೆಗೆ ತಾನು ಹೇಳ್ಕೊಟ್ಟಿದ್ದು ಶಿಷ್ಯನಿಗೆ ಅರ್ಥ ಆಗದೇ ಇದ್ದರೆ, ಅಥವಾ ಶಿಷ್ಯನನ್ನು ತಲುಪಕ್ಕಾಗದೇ ಇದ್ದರೆ ಅವನಿಗೊಂದು ದೊಡ್ಡ ಪರೀಕ್ಷೆ ಆಗುತ್ತೆ. ಯಾವಾಗ ಶಿಷ್ಯನಿಂದ ತಾನು ಕಲಿಬೇಕಾಗತ್ತೆ, ಆ ಟೈಮ್ನಲ್ಲಿ ಕಲಿಯದೇ ಇದ್ದರೂ ಕೂಡ ಪರೀಕ್ಷೆ ಆಗುತ್ತೆ. ಸಂದರ್ಭ ಕಲಿಸೋವಾಗ ಕಲಿಬೇಕು. ಗುರು ಅಂದ ತಕ್ಷಣ ಅದೊಂದು ಎಲ್ಲ ತಿಳಿದಿರೋ ಸ್ಥಿತಿ ಅಂತ ಹೇಳಲ್ಲ ನಾನು. ತಿಳಿತಾ ಇರೋ ಸ್ಥಿತಿ, ಹುಟ್ಟುತ್ತಾ ಇರೋ ಸ್ಥಿತಿ, ಪದೇ ಪದೇ ಸಾಯ್ತಾ ಇರೋ ಸ್ಥಿತಿ. ಈ ಥರ ಪ್ರತಿ ಘಳಿಗೆ ಹುಟ್ಟಿ, ಪ್ರತಿ ಘಳಿಗೆ ಸಾತ್ತು, ಪ್ರತಿ ಘಳಿಗೆ ಬದುಕೋ ಒಂದು ಸ್ಥಿತಿ ಇದೆಯಲ್ಲ, ಇದು ನಿಜವಾದ ಗುರುವಿನ ಸ್ಥಿತಿ. ಅದರಿಂದ ಅವನು ಸೃಷ್ಟಿ ಮಾಡುವಾಗ ಪರೀಕ್ಷೆ, ಅವನು ಪರಿಪಾಲನೆ ಮಾಡುವಾಗ ಪರೀಕ್ಷೆ, ಆ ಡಿಸ್ಟ್ರಕ್ಷನ್ನಲ್ಲಿ ತನಗೇನು ಬೇಡ ಅಂತ ತಿಳ್ಕೊಂಡು ಅದನ್ನು ಬಿಡೋವಾಗಲೂ ಪರೀಕ್ಷೆ. ಹೀಗೆ ಪರೀಕ್ಷೆ ಯಾವಾಗಲೂ ಇರುತ್ತೆ. ಇದು ಯಾವಾಗಲಾದರೂ ಬರೋದಲ್ಲ. ಇದು ಯಾವಾಗಲೂ ಪರೀಕ್ಷೆ ಇರುತ್ತೆ. ಯಾವಾಗಲೂ ಆ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರಬೇಕು. ಯಾವಾಗಲೂ 100ಕ್ಕೆ 100 ತೊಗೋಬೇಕು, ಇಲ್ಲದೇ ಫೇಲು. ಎರಡೇ, ಒಂದು 100 ಅಥವಾ 0. ಬೇರೆ ಮಾರ್ಕ್ಸೇ ಇಲ್ಲ ಗುರುವಿಗೆ.